ಪವರ್ ಅಂತ ಜಗತ್ತಿನ ದೊಡ್ಡ ದೊಡ್ಡ ವಿಜ್ಞಾನಿಗಳು ಹೇಳ್ತಾರೆ. ಆದ್ರೆ ನೀವು ನನ್ನನ್ನ ಕೇಳಿದ್ರೆ ಮನಿ ಇಸ್ ದಿ ಸೂಪರ್ ಪವರ್ ಅಂತ ಹೇಳ್ತೀನಿ. ಆ ಪವರ್ ಅನ್ನ ಸರಿಯಾಗಿ ಬಳಸ್ಕೊಳ್ಳೋಕೆ ಗೊತ್ತಿರೋನ್ ಮಾತ್ರ ಜೀವನದಲ್ಲಿ ಸುಖವಾಗಿರ್ತಾನೆ. ನಮ್ ಲೈಫ್ ಅಲ್ಲಿ ಮನಸ್ಥಿತಿ ಚೆನ್ನಾಗಿರ್ಬೇಕು ಅಂತಂದ್ರೆ ಮನಿ ಸ್ಥಿತಿ ಚೆನ್ನಾಗಿರ್ಬೇಕು. ಈ ಮನಿ ಸ್ಥಿತಿನ ನಮ್ಮ ಲೈಫ್ ಅಲ್ಲಿ ಯಾವ ರೀತಿ ನಾವು ಅಳವಡಿಸ್ಕೊಳ್ಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋಲಿ ನಾನ್ ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಿಮ್ಮ ಮನಸ್ಸಿನ ವಿಚಾರವನ್ನ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಮನಿ ವಿಚಾರವನ್ನ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಬೆಲ್ ಐಕಾನ್ ನ ತಪ್ಪದೆ ಪ್ರೆಸ್ ಮಾಡಿ, ಸೋ ದಟ್ ನೀವು ಯಾವ ವಿಡಿಯೋಸ್ ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ನಮ್ಮ ಫ್ರೀಡಮ್ ಆಪ್ ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮಲ್ಲಿ 1000ಕ್ಕೂ ಹೆಚ್ಚಿನ ಕೋರ್ಸ್ ಗಳಿದೆ. ಈ ಕೋರ್ಸ್ ಗಳನ್ನ ನೀವು ಡೀಟೇಲ್ಡ್ ಆಗಿ ಕಲ್ತ್ಕೊಂಡ್ರಿ ಅಂತಂದ್ರೆ ನಿಮ್ಮ ಲೈಫ್ ಅಲ್ಲಿ ನೀವು ಮುಂದೆ ಬರ್ತೀರಾ. ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ನಾನು ನಿಮ್ಮ ಚಂದನಾ ಗೌಡ. ನಾನು ಯಾವಾಗಲೂ ಪ್ರತಿಯೊಂದು ವಿಡಿಯೋಸ್ ನಿಮಗೆ ತಿಳಿಸ್ತಿರ್ತೀವಿ, ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿರ್ಬೇಕು ಅಂತಂದ್ರೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು. ಹೌದು, ಒಂದು ಹೆಣ್ಣು ಹೊರಗಡೆ ಬರ್ತಾಳೆ, ಅವಳು ಇಂಡಿಪೆಂಡೆಂಟ್ ಆಗಿ ಬದುಕ್ತಾಳೆ ಅಂತಂದ್ರೆ ಅವಳ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಅದೇ ಗಂಡು ಯಾರನ್ನಾದ್ರೂ ಮದುವೆ ಆಗ್ತಾನೆ ಅಥವಾ ಫ್ಯಾಮಿಲಿನ ಸಾಕ್ತಾನೆ ಅಂತಂದ್ರೆ ಅವನ ಬ್ಯಾಂಕ್ ಅಲ್ಲಿ ಅವನು ಎಷ್ಟು ದುಡ್ಡನ್ನ ಸೇವ್ ಮಾಡಿದಾನೆ, ಇಲ್ಲ ಅಂತಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಯಾವ ರೀತಿ ಇದೆ ಅನ್ನೋದನ್ನ ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ತಾರೆ. ಹೆಣ್ಣಾಗ್ಲಿ ಗಂಡಾಗ್ಲಿ ಇವತ್ತಿನ ಜನರೇಷನ್ ಅಲ್ಲಿ ನಮ್ಮನ್ನ ಕಾಪಾಡೋದಕ್ಕೆ ಯಾರು ಕೂಡ ಬರೋದಿಲ್ಲ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಇಂಪ್ರೂವ್ ಮಾಡುವಂತಹ ಆ 14 ಸೂತ್ರಗಳು ಯಾವುದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ತಾ ಹೋಗೋಣ. ನಂಬರ್ 1, ವಿಚಾರವನ್ನ ಡೀಟೇಲ್ಡ್ ಆಗಿ ತಿಳಿದುಕೊಳ್ಳದೆ ಯಾವುದೇ ವ್ಯವಹಾರ ಕೂಡ ಮಾಡಬೇಡಿ. ಕೈಯಲ್ಲಿ ಸ್ವಲ್ಪ ದುಡ್ಡಿದೆ, ಸ್ಟ್ರಾಂಗ್ ಆಗಿದ್ದೀನಿ ಅಂತ ಯಾರಾದ್ರೂ ಫ್ರೆಂಡ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು ಸಜೆಷನ್ ಕೊಡ್ತಾರೆ. ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡು, ಅಥವಾ ಫ್ರೆಂಡ್ಸ್ ಗಳಿಗೆ ನೀನು ದುಡ್ಡನ್ನ ಕೊಡು, ಇಲ್ಲ ಬಡ್ಡಿ ವ್ಯವಹಾರ ಮಾಡು, ಈ ತರ ಯಾರಾದ್ರೂ ಸಜೆಷನ್ ಕೊಡ್ತಿದ್ದಾರೆ ಅಂತಂದ್ರೆ ಬ್ಲೈಂಡ್ ಆಗಿ ನಂಬಕ್ ಹೋಗ್ಬೇಡಿ. ಸೊ ಬೇರೆಯವ್ರು ಹೇಳಿದ್ರು ಅಂತ ನಾವು ದುಡ್ಡನ್ನ ಇನ್ವೆಸ್ಟ್ ಮಾಡಕ್ಕಿಂತ ಮುಂಚೆ ನನಗೆ ಸ್ವಂತವಾದ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ನೋಡ್ಕೊಳ್ಬೇಕು. ನಾವು ರಿಸರ್ಚ್ ಮಾಡಿ ಆ ವಿಷಯದಲ್ಲಿ ನನಗೆ ಇನ್ಫಾರ್ಮೇಶನ್ ಗೊತ್ತಿದೆ ಅಂತಂದ್ರೆ ಇನ್ವೆಸ್ಟ್ ಮಾಡೋದು ಒಳ್ಳೇದು. ಯಾಕೆಂದ್ರೆ ನಾವು ದುಡಿಯುವಂತ ದುಡ್ಡಿಗೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ. ಇವತ್ತು 15,000 ಆಗಿರ್ಬೋದು ಅಥವಾ 1,00,000 ಆಗಿರ್ಬೋದು, ಕಷ್ಟಪಟ್ಟು ನಾನು ದುಡ್ಡನ್ನ ದುಡ್ದಿದ್ದೀನಿ ಅಂತಂದ್ರೆ ಅದು ಬೇರೆಯವರ ಸಜೆಷನ್ ಇಂದ ಬೇರೆ ಕಡೆ ನಾನು ಏನಾದ್ರೂ ಕಳ್ದೆ ಅಂತಂದ್ರೆ ಆ ದುಡ್ಡು ನನಗೆ ಮತ್ತೆ ವಾಪಸ್ ಬರೋದಿಲ್ಲ. ಸೊ ಅದಕ್ಕೆ ಬೇರೆ ಎಲ್ಲಾದ್ರೂ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಅಂತಂದ್ರೆ ಫ್ರೆಂಡ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅವ್ರ ಸಜೆಷನ್ ನ ಕೇಳೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ರಿಸರ್ಚ್ ಮಾಡಿ ನನಗೆ ಇದು ಓಕೆ ಅನ್ಸುತ್ತೆ ಅಂದ್ರೆ ಮಾತ್ರ ಅಲ್ಲಿ ನಾನು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು. ನಂಬರ್ 2, ಕೊನೆಯ ಕಾಲಕ್ಕೆ ಅಂತ ಉಳಿಸಿದ ದುಡ್ಡನ್ನ ಯಾವುದೇ ಕಾರಣಕ್ಕೂ ಮಕ್ಕಳಿಗಂತ ಖರ್ಚು ಮಾಡಬೇಡಿ. ನೋಡಿ, ಮಕ್ಕಳ ಜೊತೆ ಪ್ರತಿಯೊಬ್ಬರಿಗೂ ಕೂಡ ಎಮೋಷನಲ್ ಸೆಂಟಿಮೆಂಟ್ ಇದ್ದೇ ಇರುತ್ತೆ. ಆದ್ರೆ ನಮಗೆ ವಯಸ್ಸಾಯ್ತು ಅಂತಂದ್ರೆ ಮಕ್ಕಳ ಹತ್ರ ಹೋಗಿ ನಾವು ನನ್ನನ್ನ ಕಾಪಾಡು ಅಂತ ಕೇಳ್ಕೊಳಕ್ ಆಗಲ್ಲ. ಯಾಕೆಂದ್ರೆ ನಾವು ಸಾಕಿದ ಮಕ್ಕಳಿಗೂ ಕೂಡ ಒಂದು ಫ್ಯಾಮಿಲಿ ಬರುತ್ತೆ. ಸೊ ನಾವೇನಾದ್ರೂ ಮಕ್ಕಳಿಗೆ ಹೊರೆ ಆಗ್ತಿದೀವಿ ಅಂತಂದ್ರೆ ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಇತ್ತು ಅಂದ್ರೂ ಕೂಡ ಅಪ್ಪಿತಪ್ಪಿ ಅವರೊಂದು ಮಾತು ಹೇಳ್ತಾರೆ ಅಂತಂದ್ರೆ ಅದು ನಮ್ಗೆ ತುಂಬಾ ಹರ್ಟ್ ಆಗತ್ತೆ. ನಮ್ಮೆಲ್ರಿಗೂ ಒಂದು ಆಸೆ ಇರುತ್ತೆ, ರಿಟೈರ್ಮೆಂಟ್ ಆಗಿದ ತಕ್ಷಣ ನಾನ್ ಬದುಕುವಂತ ಜೀವನ ನೆಮ್ಮದಿಯಾಗಿರ್ಬೇಕು ಅಂತ. ಆ ನೆಮ್ಮದಿನ ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ರಿಟೈರ್ಮೆಂಟ್ಗೆ ಅಂತ ನಾನು ಸೇವ್ ಮಾಡಿದ ದುಡ್ಡನ್ನ ಕೇವಲ ನನಗೋಸ್ಕರ ಮಾತ್ರ ನಾನು ಖರ್ಚು ಮಾಡ್ಬೇಕಾಗತ್ತೆ. ಹೌದು, ನನ್ನ ಮಗಳ ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಅಥವಾ ನನ್ನ ಮಗ ಫಾರಿನ್ ಕಂಟ್ರಿಲಿ ಓದ್ತಿದ್ದಾನೆ ಅವನಿಗೋಸ್ಕರ ಸ್ಪಾನ್ಸರ್ ಮಾಡ್ಬೇಕು, ಇಲ್ಲ ನನ್ನ ಮಕ್ಳಿಗೋಸ್ಕರ ನಾನು ಇಷ್ಟು ದೊಡ್ಡದಾದ ಮನೆನ ಕಟ್ಟಬೇಕು ಅಂತ ಬ್ಲೈಂಡ್ ಡಿಸಿಷನ್ ನ ತಗೊಳ್ಬೇಡಿ. ಎಲ್ಲಾ ಪೇರೆಂಟ್ಸ್ಗೂ ಸಹ ಅವ್ರ ಮಕ್ಳ ಹತ್ರ ಎಮೋಷನಲ್ ಅಟ್ಯಾಚ್ಮೆಂಟ್ ಇದ್ದೇ ಇರತ್ತೆ. ಮಕ್ಳಿಗೋಸ್ಕರ ನೀವು 80% ಮಾಡ್ತೀರಾ ಅಂದ್ರೂ ಕೂಡ ನಿಮಗೋಸ್ಕರ 20% ಏನ್ ಸೇವಿಂಗ್ಸ್ ಮಾಡಿರ್ತೀರಾ ಅದನ್ನ ಯಾವುದೇ ಕಾರಣಕ್ಕೂ ನೀವು ತೆಗಿಯಕ್ ಹೋಗ್ಬೇಡಿ. ವಯಸ್ಸಾಗ್ತಿದೆ ಅಂತಂದ್ರೆ ಸ್ವಾಭಿಮಾನಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ನಂಬರ್ 3, ಪ್ರತಿಯೊಬ್ಬರಿಗೂ ಸಹ ಎಮರ್ಜೆನ್ಸಿ ಇದ್ದೇ ಇರತ್ತೆ. ಸೊ ನಿಮ್ಮ 6 ತಿಂಗಳು ಸ್ಯಾಲರಿ ಆಗಿರ್ಬೋದು ಅಥವಾ ಇನ್ಕಮ್ ಆಗಿರ್ಬೋದು, ಅದನ್ನ ನಿಮ್ಮದಲ್ಲ ಅಂತ ಒಂದು ಜಾಗದಲ್ಲಿ ನೀವು ಎತ್ತಿಕ್ಬೇಕಾಗತ್ತೆ. ಇವತ್ತಿನ ಲೈಫ್ ಸ್ಟೈಲ್ ನಾವು ನೋಡೋದಾದ್ರೆ ಯಾರಿಗೆ ಯಾವತ್ತು ಏನ್ ಬೇಕಾದ್ರೂ ಆಗ್ಬೋದು. ಇವತ್ತೊಂದು ಕಂಪನಿಯಲ್ಲಿ ನಾನು ಪ್ರಾಪರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತಂದ್ರೆ ನಾಳೆ ಈ ಕೆಲಸ ಇಲ್ಲದೆ ಇರ್ಬೋದು. ಇವತ್ತು ನಾನು ಚೆನ್ನಾಗಿ ಓಡಾಡ್ಕೊಂಡಿದ್ದೀನಿ ಅಂತಂದ್ರೆ ನಾಳೆ ನನಗೆ ಏನ್ ಬೇಕಾದ್ರೂ ಆಗ್ಬೋದು. ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಫಿಕ್ಸ್ಡ್ ಅಮೌಂಟ್ ಅಥವಾ ರಿಸರ್ವ್ ಅಮೌಂಟ್ ಅಂತ 6 ತಿಂಗಳಿಗೋಸ್ಕರ ನಾವು ಆ ದುಡ್ಡನ್ನ ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ಅಂದ್ರೆ ಬ್ಯಾಂಕ್ ಅಲ್ಲಿ ಅದು ರಿಸರ್ವ್ ಫಂಡ್ ಆಗಿ ಹಾಗೆ ಇರಬೇಕು. 6 ತಿಂಗಳು ನನಗೆ ಕೆಲಸ ಇಲ್ಲ ಅಂದ್ರೂ, ಇಲ್ಲ 6 ತಿಂಗಳು ಬೆಡ್ ರಿಡನ್ ಆಗಿದ್ರು ಸಹ ಆ ದುಡ್ಡು ನನಗೆ ಹೆಲ್ಪ್ ಆಗ್ಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ಇವತ್ತು ಸ್ಯಾಲ್ರಿ ಬರ್ತಿದೆ ಅಂತಂದ್ರೆ ನಾಳೆನೆ ಖರ್ಚು ಮಾಡಿರ್ತಾರೆ. ಅವ್ರಿಗೆ ಅಂತ ಆ ದುಡ್ಡನ್ನೇ ಅವರು ಸೇವ್ ಮಾಡ್ಕೊಂಡು ಇರೋದಿಲ್ಲ. ಎಲ್ಲರೂ ಏನ್ ಹೇಳ್ತಾರೆ, ಇವತ್ತು
ಇವತ್ತು ನಾನು ಬದುಕ್ತಿದ್ದೀನಿ, ಇವತ್ತು ನಾನು ಚೆನ್ನಾಗಿ ಬದುಕೋಣ, ನಾಳೆ ಏನಾಗುತ್ತೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಾಳೆ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಿಮಗೋಸ್ಕರ ಅಂತ ಅಟ್ಲೀಸ್ಟ್ ಪ್ರತಿ ತಿಂಗಳು 10,000 ಅಂತ ನೀವು ಸೇವ್ ಮಾಡ್ಲೇಬೇಕಾಗತ್ತೆ. ಸೊ ಪ್ರತಿ ತಿಂಗಳು 10,000 ನೀವು ಸೇವ್ ಮಾಡ್ತಿದ್ದೀರಾ ಅಂತಂದ್ರೆ ಕನಿಷ್ಠ ಪಕ್ಷ 60,000 6 ತಿಂಗಳಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಈ 60,000 ದುಡ್ಡು ರಿಸರ್ವ್ ಫಂಡ್ ಆಗಿ ಬ್ಯಾಂಕ್ ಅಲ್ಲಿ ಒಂದು ಕಡೆ ಇರಬೇಕು. ಸೊ 6 ತಿಂಗಳ ರಿಸರ್ವ್ ಫಂಡ್ ನಿಮ್ಮ ಹತ್ರ ಇದೆ ಅಂತಂದ್ರೆ ಯಾರ ಹತ್ರನೂ ಕೈ ಚಾಚದೆ ಕನಿಷ್ಠ ಪಕ್ಷ 3 ತಿಂಗಳು ನೀವು ಚೆನ್ನಾಗಿ ಜೀವನ ಮಾಡ್ಬೋದು. ನಂಬರ್ 4, ಸಾಲಗಾರರಿಂದ ನಾವು ದೂರ ಉಳಿತಿದೀವಿ ಅಂತಂದ್ರೆ ಸಾಲನೂ ಕೂಡ ಬೆಳೆಯುತ್ತೆ. ಹೌದು, ನಾವೆಲ್ಲರೂ ಸಹ ಒಬ್ರಲ್ಲ ಒಬ್ರ ಹತ್ರ ಸಾಲ ಮಾಡೇ ಇರ್ತೀವಿ, ಅಥವಾ ಬ್ಯಾಂಕ್ ಅಲ್ಲಾದ್ರೂ ನಮ್ಮ ಸಾಲಗಳು ಇದ್ದೇ ಇರುತ್ತೆ. ಪ್ರತಿ ತಿಂಗಳು EMI ನ ಪೇ ಮಾಡ್ತಿರ್ತೀವಿ, ಇಲ್ಲ ಯಾರಿಗಾದ್ರೂ ಬಡ್ಡಿನ ಕಟ್ತಿರ್ತೀವಿ ಅಂತ ಅನ್ಕೊಳ್ಳೋಣ. ಸೊ ಪ್ರತಿ ತಿಂಗಳು ನಾವು ಇವ್ರಿಗೆ EMI ನ ಅಥವಾ ಬಡ್ಡಿನ ಕಟ್ತಿದೀವಿ ಅಂತಂದ್ರೆ ಒಂದು ತಿಂಗಳಲ್ಲಿ ಇಷ್ಟು ದುಡ್ಡನ್ನ ನಾನು ಕಮ್ಮಿ ಮಾಡ್ತೀನಿ ಅಂತ ಅವ್ರ ಹತ್ರ ನೀವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಲ್ಲಿ ಅದ್ರಲ್ಲಿ ನೀವೇನಾದ್ರೂ 2,000 ಅಥವಾ 1,000 ಸೇವ್ ಮಾಡಿದೀರಾ ಅಂತಂದ್ರೆ ಆ ದುಡ್ಡನ್ನ ಪ್ರತ್ಯೇಕವಾಗಿ ಬೇರೆ ಕಡೆ ಸೇವಿಂಗ್ಸ್ ಅನ್ನ ಮಾಡಿ. ಆಗೇನಾಗತ್ತೆ, ಸಾಲಗಾರರಿಂದ ನೀವು ದೂರ ಇರೋದ್ರ ಜೊತೆಗೆ ನೀವು ಮಾಡಿರುವಂತಹ ಸಾಲದ ಹಣ ಕ್ರಮೇಣವಾಗಿ ಬೆಳಿತಾನೆ ಇರತ್ತೆ. ಸಾಲಗಾರರಿಂದ ನಾವು ಓಡೋಗೋದು ಒಂದು ಬೆಸ್ಟ್ ಡಿಸಿಷನ್ ಅಲ್ಲ. ನಾವು ಮಾಡಿರುವಂತಹ ಸಾಲವನ್ನ ಸ್ಮಾರ್ಟ್ ರೀತಿಯಿಂದ ನಾವು ನಿಭಾಯಿಸ್ತಿದೀವಿ ಅಂತಂದ್ರೆ ಜೀವನದಲ್ಲಿ ನಾವು ಏನನ್ನ ಬೇಕಾದ್ರೂ ಗೆಲ್ಬಹುದು. ನಂಬರ್ 5, ದುಡಿಯೋದಕ್ಕಿಂತ ಜಾಸ್ತಿ ಖರ್ಚು ಬೇಡ. ತುಂಬಾ ಜನ ಏನ್ ಮಾಡ್ತಾರೆ, 25,000 ಸ್ಯಾಲರಿ ಬರ್ತಿದೆ ಅಂತಂದ್ರೆ ಅವರ ಎಕ್ಸ್ಪೆನ್ಸಸ್ 30,000 ಆಗಿರುತ್ತೆ. ಹೌದು, ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಮ್ಮ ಎಲ್ಲಾ ವಿಡಿಯೋಸ್ ಗಳಲ್ಲೂ ಕೂಡ ನಾನು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸಿದೀನಿ. ಸೊ ನಾನ್ ದುಡಿಯೋದಕ್ಕಿಂತ ಹೆಚ್ಚಾಗಿ ನನ್ನ ಎಕ್ಸ್ಪೆನ್ಸಸ್ ಇದೆ ಅಂತಂದ್ರೆ ನಾನು ಯಾವುದೇ ಕಾರಣಕ್ಕೂ ಸೇವಿಂಗ್ಸ್ ಅನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಫೈನಾನ್ಷಿಯಲ್ ಬರ್ಡನ್ ಯಾವಾಗ ಜಾಸ್ತಿ ಆಗತ್ತೆ ಅಂತಂದ್ರೆ ನಾನೇನಾದ್ರೂ ಪ್ರತಿ ದಿನ 2,000 ಖರ್ಚು ಮಾಡ್ತಿದ್ದೀನಿ ಅಂತಂದ್ರೆ ನನ್ನ ದುಡಿಮೆ ಅಟ್ಲೀಸ್ಟ್ ಒಂದು 10,000 ಆಗಿರ್ಬೇಕು. ಈಗ ನನ್ನನ್ನೇ ಎಕ್ಸಾಂಪಲ್ ತಗೊಳ್ಳಿ, ದಿನಕ್ಕೆ ನಾನು 2,000 ದುಡಿತಿದ್ದೀನಿ ಅಂತಂದ್ರೆ ನನ್ನ ಖರ್ಚು ದಿನದಲ್ಲಿ 100 ರೂಪೀಸ್ ಮೇಲೆ ಹೋಗೋ ತರ ಮಾಡೋದಿಲ್ಲ. ಯಾವುದಕ್ಕೆ ಅವಶ್ಯಕತೆ ಇರುತ್ತೆ ಅದಕ್ಕೆ ಮಾತ್ರ ನಾನು ಖರ್ಚನ್ನ ಮಾಡ್ತೀನಿ. ನಮ್ಮ ದುಡಿಮೆಯನ್ನ ನಾವು ಹೇಗೆ ಬಳಸ್ಕೋಬೇಕು ಅಂತ ನಮಗೆ ಗೊತ್ತಿರಬೇಕು. ಈ ರೀತಿ ಜಾಸ್ತಿ ಖರ್ಚು ಮಾಡ್ತಿದ್ರೆ ಫೈನಾನ್ಷಿಯಲ್ ಬರ್ಡನ್ ನಮ್ಗೆ ಜಾಸ್ತಿ ಆಗೋದು. ನಂಬರ್ 6, ಯಾವುದೇ ಹೂಡಿಕೆ ಆಗಿರ್ಬೋದು ಅಥವಾ ಆಸ್ತಿ ಆಗಿರ್ಬೋದು ಅದ್ರ ಜೊತೆಗೆ ಭಾವನಾತ್ಮಕ ಸಂಬಂಧ ಬೇಡವೇ ಬೇಡ. ಇದು ನಮ್ಮ ಅಪ್ಪ ತಂದ್ಕೊಟ್ಟಿರುವಂತ ಬೈಕ್, ಇದು ನಮ್ಮ ತಾತ ಮನೆ, ಈ ಎರಡರಿಂದ ನನಗೆ ಯಾವುದೇ ಆದಾಯ ಬರ್ತಿಲ್ಲ ಅಂದ್ರೂ ಕೂಡ ಅದ್ರ ಮೇಲೆ ಇರುವಂತಹ ಎಮೋಷನಲ್ ಸೆಂಟಿಮೆಂಟ್ಗೆ ಪ್ರತಿ ತಿಂಗಳು ನಾನು 1,000 ರೂಪಾಯಿ ಖರ್ಚು ಮಾಡ್ತಿದ್ದೀನಿ ಅಂತಂದ್ರೆ ಸೊ ನನಗೇನಾಗುತ್ತೆ, ನನ್ನ ಖರ್ಚು ದಿನೇ ದಿನೇ ಬೆಳೀತಾ ಹೋಗ್ತಿರುತ್ತೆ. ಇದಕ್ಕೆ ನಾನು ಹೇಳಿದ್ದು ನನ್ನ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಖರ್ಚು ಆಗಿರ್ಬೋದು ಇದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಎಮೋಷನಲ್ ಸೆಂಟಿಮೆಂಟ್ ಅನ್ನ ನಾವು ಬೆಳೆಸ್ಕೊಳ್ಳೇಬಾರ್ದು. ಅದೇ ರೀತಿ ಗೋಲ್ಡ್ ಕಂಪನಿಗಳು ಸಹ ಆಗಿರ್ಬೋದು, ನಮಗೆ ಕಷ್ಟ ಇರುತ್ತೆ ಅಂತ ಒಡವೆಗಳನ್ನ ಅಡ ಇಟ್ಟಿರ್ತೀವಿ. ಸೊ ನಾವು ಅದನ್ನ ಬಿಡಿಸ್ಕೊಳಕ್ಕಾಗದೆ ಪ್ರತಿ ತಿಂಗಳು ಬಡ್ಡಿಯನ್ನ ಕಟ್ತಾನೆ ಇರ್ತೀವಿ. ಈ ರೀತಿ 1 ವರ್ಷ ಅಥವಾ 2 ವರ್ಷವರೆಗೂ ಬಡ್ಡಿ ಕಟ್ತಿದೀವಿ ಅಂತಂದ್ರೆ ನಮಗೇನಾಗತ್ತೆ, ನಾವು ಒಡವೆಗೆ ಇನ್ವೆಸ್ಟ್ ಮಾಡಿರೋ ದುಡ್ಡಿಗಿಂತ ಬಡ್ಡಿ ಕಟ್ಟಿರೋದೇ ಜಾಸ್ತಿ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಅಂತ ಒಡವೆಗಳನ್ನ ಮಾರಾಟ ಮಾಡೋದೇ ಬೆಟರ್. ಯಾವುದೇ ಕಾರಣಕ್ಕೂ ನಿಮ್ಮ ಖರ್ಚು ಜಾಸ್ತಿ ಆಗೋ ತರ ಮಾಡ್ಕೊಳ್ಬೇಡಿ. ಹಾಗೆ ಎಮೋಷನಲ್ ಸೆಂಟಿಮೆಂಟ್ ಇಂದ ಪ್ರತಿ ತಿಂಗಳು ನಿಮ್ಮ ದುಡ್ಡು ಖರ್ಚಾಗದಿರೋ ತರ ನೋಡ್ಕೊಳ್ಳಿ. ನಂಬರ್ 7, ನಿಮ್ಮ ಸಾಲ ಏನಿರುತ್ತೆ ಅದು 0 ಆಗ್ಲಿ. ಯಾರ್ಯಾರೋ ಸಾಲ ಕೊಡ್ತಾರೆ ಅಂತ ನೀವು ಸಾಲ ತಗೊಳಕ್ ಹೋಗ್ಬೇಡಿ. ನಿಮಗೆ ಅವಶ್ಯಕತೆ ಇದ್ರೆ ಮಾತ್ರ ನೀವು ಅದಕ್ಕೆ ಸಾಲ ತಗೊಳ್ಬೇಕು. ಈಗ ತುಂಬಾ ಸತಿ ನಾನು ಹೇಳ್ತಿರ್ತೀನಿ, ಬೆಂಗಳೂರಲ್ಲಿ ಮನೆ ತಗೊಳ್ಬೇಕು ಅಂತ ನಾವು ಹೋಮ್ ಲೋನ್ ಅನ್ನ ತಗೊಳಕ್ ಹೋಗ್ತೀವಿ. ನನಗಿರುವಂತ ಅವಶ್ಯಕತೆ ಕೇವಲ 30 ಲಕ್ಷ. ಆದ್ರೆ ನಾನೇನ್ ಮಾಡ್ತೀನಿ, ಮನೆಗೆ ಗೃಹ ಪ್ರವೇಶ ಮಾಡ್ಬೇಕು, ಡೆಕೋರೇಷನ್ ಮಾಡ್ಬೇಕು, ಶಾಪಿಂಗ್ ಮಾಡ್ಬೇಕು ಅಂತ 10 ಲಕ್ಷ ಎಕ್ಸ್ಟ್ರಾ ತಗೊಳ್ತೀನಿ. ಆಗ 40 ಲಕ್ಷ ನಾನು ಹೋಮ್ ಲೋನ್ ತಗೊಂಡಿದ್ದೀನಿ ಅಂತಂದ್ರೆ ಆ 40 ಲಕ್ಷ ಅಸ್ಲಿಗೆ 40 ಲಕ್ಷ ಬಡ್ಡಿನೇ ನಾನು ಕಟ್ಬೇಕಾಗತ್ತೆ. ಅವಶ್ಯಕತೆ ಇರುವಂತಹ ಹಣನ ಮಾತ್ರ ನಾವು ಸಾಲವಾಗಿ ತಗೊಳ್ಬೇಕು. ಮಿಕ್ಕಿದ ಹಣ ಏನಿರುತ್ತೆ ಅದನ್ನ ಸೇವಿಂಗ್ಸ್ ಇಂದ ನಾವು ಖರ್ಚು ಮಾಡ್ಬೇಕು. ಸೊ ಇಲ್ಲಿ ನಾವು ತಿಳ್ಕೊಳ್ಳೋದು ಏನು ಅಂತಂದ್ರೆ ನಿಮ್ಮ ಶಕ್ತಿ ಮೀರಿ ಸಾಲನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ನಂಬರ್ 8, ದುಡಿಮೆಯ ಒಂದು ಭಾಗ ಏನಿರುತ್ತೆ ಅದು ಹೂಡಿಕೆ ಆಗಿರ್ಲಿ. ಅಂದ್ರೆ ನಿಮ್ಮ ದುಡಿಮೆಯ ಒಂದು ಭಾಗ ಇನ್ವೆಸ್ಟ್ಮೆಂಟ್ ಆಗಿರ್ಲಿ ಅಂತ. ಅದು ನನ್ನ ಕೈ ತುಂಬಾ ಸಂಬಳ ಬರ್ತಿದೆ ಅಂತಂದ್ರೆ ನಾಳೆ ಈ ಸಿಚುವೇಶನ್ ಇರುತ್ತೆ ಅಂತ ಯಾರು ಕೂಡ ಗೆಸ್ ಮಾಡೋದಕ್ಕಾಗೋದಿಲ್ಲ. ಸೊ ನಾನು ದುಡಿಯುವಂತಹ ಸಂಪಾದನೆಯಲ್ಲಿ ಒಂದು ಭಾಗ ನಾನು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಅದು ಗೋಲ್ಡ್ ಮೇಲೆ ಆಗಿರ್ಬೋದು, ಅಥವಾ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಇಲ್ಲ ಸ್ಟಾಕ್ಸ್ ಆಗಿರ್ಬೋದು, ಇಲ್ಲ FD ಆಗಿರ್ಬೋದು. ಎಲ್ಲೋ ಒಂದ್ ಕಡೆ ನಾನು ಒಂದು ಭಾಗನ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತಂದ್ರೆ 15% ಅಷ್ಟು ಇನ್ಕಮ್ ನಾನು ಸೇವಿಂಗ್ಸ್ ಆಗಿ ಒಂದು ಕಡೆ ಸೇಫ್ ಆಗಿ ಅಂತಂದ್ರೆ ನನಗೆ ಒಂದು ಪಕ್ಷ ಕೆಲಸ ಇಲ್ಲ ಅಂದ್ರೂ ಅಥವಾ ನನ್ನ ಆರೋಗ್ಯ ಏರುಪೇರಾದ್ರೂ ನಾನ್ ಸೇವ್ ಮಾಡಿರುವಂತಹ ಆ ಹೂಡಿಕೆಯ ದುಡ್ಡು ಏನಿರುತ್ತೆ ಅದ್ರ ಮೇಲೆ ನಾನು ಡಿಪೆಂಡ್ ಆಗ್ಬೋದು. ಸೊ ನೀವು ದುಡಿಯುವಂತಹ ಒಂದು ಭಾಗ ಏನಿರುತ್ತೆ ಅದು ಯಾವಾಗ್ಲೂ ಸಹ ಹೂಡಿಕೆ ಅನ್ನೋದನ್ನ ನೀವು ನಿರ್ಧಾರ ಮಾಡ್ಕೊಳ್ಳಿ. ನಂಬರ್ 9, ಒಳ್ಳೆಯವರಿಂದ ಸಜೆಷನ್ ಅನ್ನ ತಗೊಳ್ಳಿ.
ಹೌದು, ಈಗಿನ ಕಾಲದಲ್ಲಿ ನಾವು ಮುಂದೆ ಬರ್ತೀವಿ ಅಂತಂದ್ರೆ ಅಥವಾ ನಮ್ಗೆ ಒಳ್ಳೇದಾಗತ್ತೆ ಅಂತಂದ್ರೆ ಯಾರೂ ಸಹ ನಮ್ಗೆ ಪ್ರಾಪರ್ ಆಗಿರೋ ಸಜೆಷನ್ ಅನ್ನ ಕೊಡಲ್ಲ. ಒಂದು ಉತ್ತಮವಾದ ಲೈಫ್ ಬೇಕು ಅಂತಂದ್ರೆ ಬೆಸ್ಟ್ ಫ್ರೆಂಡ್ ನ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಅದೇ ರೀತಿ ಫೈನಾನ್ಷಿಯಲಿ ನನಗೊಂದು ಅಡ್ವೈಸ್ ಬೇಕು ಅಥವಾ ಫೈನಾನ್ಷಿಯಲಿ ನನಗೆ ಸ್ಟೆಬಿಲೈಸ್ ಆಗ್ಬೇಕು ಅಂತಂದ್ರೆ ಬೆಸ್ಟ್ ಫೈನಾನ್ಷಿಯಲ್ ಅಡ್ವೈಸರ್ ನ ಸಲಹೆ ಬೇಕಾಗತ್ತೆ. 10ನೇದು, ನನಗೆ ಎಲ್ಲಿ ಹೂಡಿಕೆ ಮಾಡಬೇಕು, ನನಗೆ ಸೆಟ್ ಆಗುವಂತಹ ಗೌರ್ಮೆಂಟ್ ಸ್ಕೀಮ್ಸ್ ಗಳು ಯಾವುದು, ನಾನು ಗೋಲ್ಡ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಈ ರೀತಿ ನಾನು ಪ್ಲಾನ್ ಮಾಡ್ಕೋಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದ್ರೆ ಒಂದು ಉತ್ತಮವಾದ ಫೈನಾನ್ಷಿಯಲ್ ಅಡ್ವೈಸರ್ ಸಪೋರ್ಟ್ ನ ತಗೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಹಣದ ವ್ಯವಹಾರ ಮಾಡಬೇಕು ಅಂತಂದ್ರೆ ನಂಬಿಕೆನೇ ಆಧಾರವಾಗಿರುತ್ತೆ. ಸೊ ನೀವು ಯಾರನ್ನ ನಂಬುತ್ತೀರಾ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ನಿಮ್ಗೆ ಉತ್ತಮವಾದ ಸಲಹೆ ಕೊಡ್ತಾರೋ ಅವ್ರ ಹತ್ರ ಫೈನಾನ್ಷಿಯಲ್ ಅಡ್ವೈಸ್ ಅನ್ನ ತಗೊಳ್ಳಿ. ನಂಬರ್ 11, ಚಟಗಳಿಂದ ಆದಷ್ಟು ದೂರ ಇರಿ. ಅಂದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಏನೆಲ್ಲ ಇರುತ್ತೋ ಅದರಿಂದ ನೀವು ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಒಂದು ಮನುಷ್ಯ ಅಂತಂದ್ರೆ ಖಂಡಿತವಾಗ್ಲೂ ಅವನಿಗೊಂದು ಬ್ಯಾಡ್ ಹ್ಯಾಬಿಟ್ಸ್ ಇದ್ದೇ ಇರುತ್ತೆ. ಆ ಬ್ಯಾಡ್ ಹ್ಯಾಬಿಟ್ಸ್ ಇಂದ ನಿಮ್ಮ ಫ್ಯಾಮಿಲಿಯ ಸಂತೋಷ ಆಗಿರ್ಬೋದು ಅಥವಾ ನಿಮ್ಮ ಆದಾಯ ಆಗಿರ್ಬೋದು, ಈ ಎರಡಕ್ಕೂ ಕತ್ತರಿ ಬೀಳ್ದಿರೋ ತರ ನೀವು ನೋಡ್ಕೊಳ್ಬೇಕಾಗತ್ತೆ. ಬ್ಯಾಡ್ ಹ್ಯಾಬಿಟ್ಸ್ ಗೆ ನಿಮ್ಮ ಇನ್ಕಮ್ ನೆಲ್ಲ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಲೈಫ್ ನಲ್ಲಿ ನಾವು ಅನ್ಕೊಂಡಂತೆ ಜೀವನ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಎಲ್ಲೂ ಕೂಡ ದುಡ್ಡನ್ನ ಸೇವ್ ಮಾಡೋದಕ್ಕಾಗೋದಿಲ್ಲ. ಪ್ರತಿಯೊಂದು ವಿಡಿಯೋಲು ನಾನು ನಿಮ್ಗೆ ಹೇಳ್ತಾನೆ ಇರ್ತೀನಿ, ನಮ್ಮ ಸಂತೋಷಕ್ಕೆ ಹಾಗೂ ನಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ನಾವು ಮಾತ್ರ ಕಾರಣ. ನಮ್ಗೇನಾದ್ರೂ ಆಯ್ತು ಅಂತಂದ್ರೆ ನಮ್ಮನ್ನ ಸೇವ್ ಮಾಡೋದಕ್ಕೆ ಯಾರೂ ಸಹ ಬರೋದಿಲ್ಲ. ಅದಕ್ಕೆ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಅದರಿಂದ ಆದಷ್ಟು ದೂರನೇ ಇರಿ. ನಂಬರ್ 12, ನೀವು ಮಾಡುವಂತಹ ಇನ್ವೆಸ್ಟ್ಮೆಂಟ್ ಅಂದ್ರೆ ಹೂಡಿಕೆ ಬಗ್ಗೆ ನಿಮಗೆ ತಿಳುವಳಿಕೆ ಇರಲಿ. ನನ್ನ ಫ್ರೆಂಡ್ ಒಂದು ಒಳ್ಳೆ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾನೆ, ನನ್ನ ರಿಲೇಟಿವ್ ಇಷ್ಟು ಫ್ಲೋರ್ ಅಪಾರ್ಟ್ಮೆಂಟ್ ನ ತಗೊಂಡಿದ್ದಾರೆ, ಸೊ ನಾನು ಹೋಗಿ ಅಲ್ಲೇ ದುಡ್ಡನ್ನ ಇನ್ವೆಸ್ಟ್ ಮಾಡೋಣ ಅಂತ ಯಾರ ಹತ್ರನೂ ಪೈಪೋಟಿಗೆ ನಿಂತ್ಕೊಳ್ಬೇಡಿ. ನೀವು ರಿಸರ್ಚ್ ಮಾಡಿದಾದ್ಮೇಲೆ ನಿಮಗೆ ಆ ಜಾಗದ ಮೇಲೆ ನಂಬಿಕೆ ಇದೆ, ಈ ಒಂದು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ದುಡ್ಡು ವಾಪಸ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದ್ದಲ್ಲಿ ಮಾತ್ರ ನೀವು ಅದಕ್ಕೆ ರಿಸ್ಕ್ ಅನ್ನ ತಗೊಳ್ಬಹುದು. ಅಂದ್ರೆ ನೀವು ಮಾಡುವಂತಹ ಇನ್ವೆಸ್ಟ್ಮೆಂಟ್ ಗೆ ನಿಮಗೆ ತಿಳುವಳಿಕೆ ಇರ್ಲಿ. ನಾವು ರಿಸರ್ಚ್ ಮಾಡಿ ನಾವು ಒಂದು ಪ್ಲೇಸ್ ಬಗ್ಗೆ ಪ್ರಾಪರ್ ಆಗಿ ಮಾಹಿತಿ ತಗೊಂಡಿದೀವಿ ಅಂತಂದ್ರೆ ನಾವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅರ್ಹರಾಗಿರ್ತೀವಿ ಅಂತ. ಫ್ರೆಂಡ್ ಇನ್ವೆಸ್ಟ್ ಮಾಡ್ದ, ರಿಲೇಟಿವ್ಸ್ ಇನ್ವೆಸ್ಟ್ ಮಾಡಿದ್ರು ಅಂತ ಒಂದು ಪ್ರಾಪರ್ ನಾಲೆಜ್ ಇಲ್ಲದೆ ನಾನೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತಂದ್ರೆ ನಮ್ಮ ತೊಂದರೆಗೆ ನಾನೇ ಒಳಗಾಗ್ತೀನಿ. ನಿಮ್ಮ ರಿಟೈರ್ಮೆಂಟ್ ಪ್ಲಾನ್ ಪಕ್ಕ ಇರಲೇಬೇಕು. ನನ್ನ ರಿಟೈರ್ಮೆಂಟ್ಗೆ ಸಾಕಾಗುವಂತ ಸ್ವಲ್ಪ ದುಡ್ಡು ಬ್ಯಾಂಕ್ ಅಲ್ಲಿ ಇದೆ ಅಷ್ಟೇ ಸಾಕು ಅಂತ ದಯವಿಟ್ಟು ಭಾವಿಸ್ಬೇಡಿ. ರಿಟೈರ್ಮೆಂಟ್ಗೆ ಬೇಕಾದಷ್ಟು ಸ್ಕೀಮ್ಸ್ ಗಳಾಗಿರ್ಬೋದು, ಪ್ಲಾನ್ಸ್ ಗಳಾಗಿರ್ಬೋದು ನಮ್ಮ ಒಂದು ಮಾರ್ಕೆಟ್ ಅಲ್ಲಿ ಇದೆ. ಸೊ ಯಾವ್ದು ನಿಮ್ಗೆ ಬೆಸ್ಟ್ ಪ್ಲಾನ್ ಅನ್ಸುತ್ತೋ ಅದನ್ನ ಪ್ರಾಪರ್ ಆಗಿ ರಿಸರ್ಚ್ ಮಾಡಾದ್ಮೇಲೆ ಅದಕ್ಕೆ ನೀವು ಇನ್ವೆಸ್ಟ್ ಮಾಡಬಹುದಾಗತ್ತೆ. ಸೊ ಬೇಕಾದಷ್ಟು ರಿಟೈರ್ಮೆಂಟ್ ಪ್ಲಾನ್ಸ್ ಗಳು ಏನಾಗುತ್ತೆ ಅಂತಂದ್ರೆ 60 ವರ್ಷ ಆಗ್ತಿದ್ದ ಹಾಗೆ ಲಕ್ಷಾನುಗಟ್ಲೆ ದುಡ್ಡು ನಿಮ್ಗೆ ವಾಪಸ್ ಬರುತ್ತೆ. ಸೊ ರಿಟೈರ್ಮೆಂಟ್ ಪ್ಲಾನ್ ಅನ್ನ ರೆಸ್ಟಿಂಗ್ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಗೆ ಅಂತ ಹೂಡಿಕೆ ಮಾಡಿರುವಂತಹ ಹಣ ನಮ್ಮನ್ನ ಕಾಯ್ಬೇಕು ಅನ್ನೋದ್ರಲ್ಲಿ ತಪ್ಪೇನೂ ಇಲ್ಲ. ನಿಮ್ಮ ರಿಟೈರ್ಮೆಂಟ್ ಪ್ಲಾನ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಈಗಲೇ ನಿರ್ಧಾರ ಮಾಡ್ಕೊಳ್ಳಿ. ಅದಕ್ಕೆ ಬೇಕಾಗಿರುವಂತಹ ಪ್ಲಾನ್ಸ್ ಗಳಲ್ಲೂ ಸಹ ನೀವು ಇನ್ವೆಸ್ಟ್ ಮಾಡಬಹುದು. ನಂಬರ್ 13, ಸೊ ಲಾಸ್ಟ್ ಅಂಡ್ ಫೈನಲ್ ಒನ್, ಹೂಡಿಕೆಯಿಂದ ಬರುವಂತಹ ಹಣ ದುಬ್ಬರಕ್ಕಿಂತ ಜಾಸ್ತಿ ಇರಲಿ. ನೀವು ಕಷ್ಟಪಟ್ಟು ದುಡ್ದಿರುವಂತಹ ಹಣನ ಒಂದು ಕಡೆ ಇನ್ವೆಸ್ಟ್ ಮಾಡಿರ್ತೀರಾ, ಅಲ್ಲಿ ನಿಮ್ಗೆ ಪ್ರಾಪರ್ ಆಗಿ ಇನ್ಕಮ್ ಬರ್ತಿಲ್ಲ ಅಂತ ಮತ್ತೆ ಇನ್ನೆಲ್ಲೋ ಇನ್ವೆಸ್ಟ್ ಮಾಡ್ತೀರಾ. ಈ ರೀತಿ ಸರ್ಕಲ್ ಆದ್ರೆ ನಿಮ್ಗೆ ಎಲ್ಲೂ ಸಹ ಒಂದು ಸ್ಟಡಿ ಇನ್ಕಮ್ ಬರೋದಿಲ್ಲ. ಹೌದು, ನಾವು ಪಟ್ಟಿರುವಂತಹ ಶ್ರಮ ಎಲ್ಲ ವೇಸ್ಟ್ ಆಗತ್ತೆ. ನಾವೆಲ್ಲಾದ್ರೂ ಒಂದ್ ಕಡೆ ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ಆ ಆದಾಯದಿಂದ ಬರುವಂತಹ ಹಣ ದುಬ್ಬರಕ್ಕಿಂತ ಜಾಸ್ತಿ ಇರಬೇಕು. ಸೊ ಒಂದು ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ನಾವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಇವತ್ತು ಈ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ನಾಳೆ ಇದೇ ಬೆಲೆ ಇರುತ್ತೆ ಅಂತ ಯಾರು ಕೂಡ ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಸೊ ನಾವು ಮಾಡುವಂತಹ ಇನ್ವೆಸ್ಟ್ಮೆಂಟ್ ನಮ್ಮ ಅವಶ್ಯಕತೆಗಳನ್ನ ತೀರ್ಸೋ ತರ ಇರಬೇಕು. ಸ್ನೇಹಿತರೆ, ನಿಮ್ಮ ಬದುಕಿನ ಫೈನಾನ್ಷಿಯಲ್ ಸ್ಟೆಬಿಲಿಟಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತಂದ್ರೆ ಈ ಸೂತ್ರಗಳನ್ನ ದಯವಿಟ್ಟು ಮರೆಯಕ್ ಹೋಗ್ಬೇಡಿ. ನಾವು ಫೈನಾನ್ಷಿಯಲಿ ಚೆನ್ನಾಗಿದ್ದೀವಿ ಅಂತಂದ್ರೆ ಮಾತ್ರ ನಮ್ಮ ಬದುಕು ಚೆನ್ನಾಗಿರುತ್ತೆ. ಸೊ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ರೀಡಮ್ ಆಪ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮಲ್ಲಿ 1000ಕ್ಕೂ ಹೆಚ್ಚಿನ ಕೋರ್ಸ್ಗಳಿದೆ. ಫಿನಾನ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು. ನಿಮ್ಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ಮೆಂಟರ್ಸ್ ನಿಮ್ಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಮತ್ತಷ್ಟು ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ಒಂದಿಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.